ಹಾಯ್ ನಮಸ್ಕಾರ ಸ್ನೇಹಿತರೆ. ನನ್ನ ಹೆಸರು ಕವಿತಾ. ನನಗೆ ಇಬ್ಬರು ಅಣ್ಣಂದಿರು. ಮನೆಯಲ್ಲಿ ನಾನು, ಅಪ್ಪ, ಅಮ್ಮ, ಅಣ್ಣ ಮತ್ತು ಅಜ್ಜಿ ತಾತ ಇದ್ದಾರೆ. ಅಪ್ಪ ಬಿಸ್ನೆಸ್ ಮಾಡ್ತಾರೆ ಮತ್ತು ನಮಗೆ ಇತ್ತೀಚೆಗೆ ಸ್ವಲ್ಪ ಹಣದ ಅವಶ್ಯಕತೆ ಜಾಸ್ತಿ ಇದೆ. ನನಗೂ ಅಣ್ಣಂದಿರಿಗೂ 2 ವರ್ಷ ಡಿಫರೆನ್ಸ್. ಮನೆಯಲ್ಲಿ ಅಪ್ಪ ಅಮ್ಮ ನಮಗೆ ಯಾವುದೇ ಕೊರತೆ ಬರದಂತೆ ನೋಡಿಕೊಂಡಿದ್ದಾರೆ. ನಾವು ಮೂವರು ಒಂದೇ ಸ್ಕೂಲ್ಗೆ ಹೋಗುತ್ತಿದ್ದೆವು. ಅದಕ್ಕೆ ಜೊತೆಗೆ ಹೋಗಿ ಮತ್ತೆ ವಾಪಸ್ ಬರುತ್ತೇವೆ. ಇವಾಗ ದೊಡ್ಡಣ್ಣ ಕಾಲೇಜಿನಲ್ಲಿ ಓದ್ತಾ ಇದ್ದಾನೆ. ಅವನು ಡಿಗ್ರಿ ಮಾಡ್ತಾ ಇದ್ದಾನೆ. ಎರಡನೇ ಅಣ್ಣ ಈಗಷ್ಟೇ ಡಿಗ್ರಿ ಸೇರಿದ್ದಾನೆ, ಮೊದಲ ವರ್ಷ. ಮತ್ತೆ ನಾನು ಕಾಲೇಜಿಗೆ ಸೇರಿದ್ದೇನೆ. ಕಾಲೇಜಿಗೆ ಸೇರಿದ ಮೇಲೆ ನನ್ನ ಜೀವನ ಬದಲಾಯಿತು. ಯಾಕಂದರೆ ಬಣ್ಣ ಬಣ್ಣದ ಬದುಕು, ಎಲ್ಲ ಹೊಸ ಸ್ನೇಹಿತರು. ಮತ್ತು ನಾನು 10ನೇ ತರಗತಿಯಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸಾಗಿದ್ದೆ. ಅದಕ್ಕೆ ಕಾಲೇಜಿಗೆ ಸೇರಿದ ಮೇಲೆ ಇನ್ನೂ ಚೆನ್ನಾಗಿ ಓದಬೇಕೆಂಬ ಬಯಕೆ. ನನ್ನ ಗುರಿ ಒಳ್ಳೆಯದು ಮತ್ತು ನಾನು ಸೇರಿದ ಕಾಲೇಜಿನಲ್ಲಿ ಚೆನ್ನಾಗಿ ಪಾಠ ಮಾಡ್ತಾರೆ. ಆ ಕಾಲೇಜಿನಿಂದ ಬಹಳಷ್ಟು ಜನ ಎಕ್ಸಾಮ್ ಪಾಸ್ ಆಗಿ ದೊಡ್ಡ ಡಾಕ್ಟರ್ ಆಗಿದ್ದಾರೆ. ಕಾಲೇಜು ಬೆಳಗಿನಿಂದ ಸಂಜೆಯವರೆಗೆ ಇರುತ್ತೆ ಮತ್ತು ನನಗೆ ಇಲ್ಲಿ ಯಾರೂ ಪರಿಚಯ ಇರಲಿಲ್ಲ. ಎಲ್ಲ ಹೊಸ ಸ್ನೇಹಿತರು ಆಗಬೇಕಾಗಿತ್ತು. ಹುಡುಗ ಹುಡುಗಿಯರು ಚೆನ್ನಾಗಿ ಹೊಂದಿಕೊಂಡು ಮಾತಾಡ್ತಾರೆ. ಮೊದಲ ವರ್ಷ ನಾನೇನು ಹೆಚ್ಚಾಗಿ ಮಾತನಾಡಲಿಲ್ಲ ಮತ್ತು ನನಗೆ ಸ್ನೇಹಿತರು ಕೆಲವರು ಮಾತ್ರ ಇದ್ದರು. ಆದರೆ 2ನೇ ವರ್ಷ ನಾವೇ ಸೀನಿಯರ್ಸ್ ಆಗಿದ್ದರಿಂದ ನಮಗೆ ಕೆಲವು ಕಾರ್ಯಕ್ರಮಗಳನ್ನು ನೀಡಿದರು. ಅದಕ್ಕಾಗಿ ನಾವು ಬೆರೆತೆವು. ನಮಗೆ ಕಾಲೇಜ್ ಲೆಕ್ಚರರ್ಸ್ ಕಲ್ಚರಲ್ ಪ್ರೋಗ್ರಾಮ್ ಇತ್ತು ಮತ್ತು ನಾನು ಅದರಲ್ಲಿ ಭಾಗವಹಿಸಿದೆ. ನನಗೆ ಚಿಕ್ಕ ವಯಸ್ಸಿನಿಂದ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ನಾನು ಒಂದು ಗ್ರೂಪ್ ಡ್ಯಾನ್ಸ್ಗೆ ಸೇರಿದೆ. ಅದರಲ್ಲಿ ಹುಡುಗ ಹುಡುಗಿಯರು ಬೇರೆ ಕ್ಲಾಸ್ನವರು ಇದ್ದರು. ಬೇರೆ ಕ್ಲಾಸ್ನಿಂದ ಬಂದ ಪ್ರಜ್ವಲ್ ನನಗೆ ಡ್ಯಾನ್ಸ್ನಲ್ಲಿ ಜೊತೆಯಾದ. ಅವನು ಒಳ್ಳೆ ಡ್ಯಾನ್ಸ್ ಕಾರಣ ನನಗಿಂತ ಬೇಗ ಅರ್ಥ ಮಾಡಿಕೊಂಡು ಡ್ಯಾನ್ಸ್ ಮಾಡುತ್ತಾನೆ. 1 ವಾರ ಡ್ಯಾನ್ಸ್ ಪ್ರಾಕ್ಟೀಸ್ ನಡೆಯಿತು. ನಾವು ಚೆನ್ನಾಗಿ ಪ್ರದರ್ಶನ ನೀಡಿದೆವು. ಇದಾದ ಮೇಲೆ ನಾನು ಪ್ರಜ್ವಲ್ ಹತ್ತಿರವಾದೆವು ಮತ್ತು ನಾವು ಓದ್ಕೊಳ್ಳೋಕೆ ಇಬ್ಬರು ಸೇರುತ್ತಿದ್ದೆವು. ಅವನು ಓದೋದ್ರಲ್ಲೂ ಮುಂದೆ ನನಗೆ ಸಹಾಯ ಆಯಿತು ಇದರಿಂದ. ಒಂದು ದಿನ ಅವನು ನನಗೆ ನೀನೆಂದರೆ ಇಷ್ಟ, ಮೊದಲ ವರ್ಷದಿಂದ ಪ್ರೀತಿಸುತ್ತಿದ್ದೇನೆ. ನಾನೇನು ಸ್ನೇಹಿತರಿಗೆ ಹೇಳಿದೆ ನಿನ್ನ ಜೊತೆ ಡ್ಯಾನ್ಸ್ ಮಾಡಬೇಕು ಅಂತ. ಅದಕ್ಕೆ ಅವರು ನಮ್ಮಿಬ್ಬರನ್ನು ಸೇರಿಸಿದರು. ಡ್ಯಾನ್ಸ್ನಿಂದ ನಿನ್ನ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಲು ಅವಕಾಶ ಆಯಿತು. ನೀನು ಒಳ್ಳೆ ಮನಸ್ಸಿನ ಮುಗ್ಧ ಹುಡುಗಿ. ನನಗೆ ನೀನು ಇಷ್ಟ ಆಗಿದ್ದೀಯ. ನೀನು ಒಪ್ಪುವುದಾದರೆ ನಾವಿಬ್ಬರು ಮುಂದೆ ಮದುವೆ ಆಗೋಣ. ನನಗೂ ಅವನು ಒಳ್ಳೆ ಹುಡುಗ. ನಾನು ಅವನನ್ನು ಒಪ್ಪಿದೆ. ಅಂದಿನಿಂದ ನಮ್ಮಿಬ್ಬರ ಮಾತು ಜಾಸ್ತಿ ಆಯಿತು. ಇಬ್ಬರು ಒಟ್ಟಿಗೆ ಶಾಪಿಂಗ್ ಹೋಗ್ತಿದ್ವಿ, ಸಿನಿಮಾ ನೋಡ್ತಿದ್ವಿ ಮತ್ತು ಆಟ ಕೂಡ ಆಡ್ತಿದ್ವಿ. ಅವನು ನನಗೆ ಒಳ್ಳೆಯ ಜೊತೆಯಾದ, ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾದ. ನನಗೆ ಈ ವಿಷಯ ಮನೆಯಲ್ಲಿ ತಿಳಿದರೆ ಏನು ಕತೆ ಎಂಬ ಭಯ. ಅದರಲ್ಲೂ ನನ್ನ ಅಣ್ಣಂತರಿಗೆ ತಿಳಿದರೆ ಏನು ಕತೆ. ಹೇಗೋ ನನ್ನ ದೊಡ್ಡಣ್ಣನಿಗೆ ಇದರ ಸುಳಿವು ಸಿಕ್ಕಿತು. ಅವನು ಪ್ರಜ್ವಲ್ ನಾನು ಕರೆದು, ನಿಮ್ಮದೇನಿದ್ದರೂ ಕಾಲೇಜಿನ ನಂತರ ಮೊದಲು ಜೀವನದಲ್ಲಿ ಸಾಧಿಸಿ, ಆಮೇಲೆ ನಿಮ್ಮ ಮದುವೆ ಬಗ್ಗೆ ಯೋಚನೆ ಮಾಡೋಣ. ಅಲ್ಲಿಯವರೆಗೂ ಅವಳಿಂದ ದೂರ ಎಂದು ತಾಕೀತು ಮಾಡಿದ. ಪ್ರಜ್ವಲ್ ಇದಕ್ಕೆ ಒಪ್ಪಿದ. ಆದರೆ ನನಗೆ ಇದರಿಂದ ಬೇಜಾರವಾಯಿತು. ನಾನು ಯಾರೂ ಇಲ್ಲದ ಸಮಯದಲ್ಲಿ ದೊಡ್ಡಣ್ಣನ ಹತ್ತಿರ ಕೇಳಿದೆ, ಯಾಕೆ ಅಣ್ಣ ಹೀಗೆ ಮಾಡಿದೆ ಅಂತ. ಅದಕ್ಕೆ ಅವನು, ಇದು ನೀನು ಮಾಡುವ ಸಮಯವಲ್ಲ. ಅವನ ಹತ್ತಿರ ಉತ್ತರ ನನಗೆ ಸಮಾಧಾನ ತರಲಿಲ್ಲ. ನಾನು ಅವನ ಜೊತೆ ಮಾತನ್ನು ಬಿಟ್ಟೆ. ಇದರಿಂದ ಅವನು ಕೋಪಗೊಂಡ. ನಾನು ದಿನ ಅಳುತ್ತಾ ಪ್ರಜ್ವಲ್ಗಾಗಿ ಹಂಬಲಿಸಿದೆ. ಅಣ್ಣನ ಹತ್ತಿರ ಜಗಳಕ್ಕೆ ನಿಂತೆ. ಅಣ್ಣ ಇನ್ನಷ್ಟು ಕೋಪಗೊಂಡ. ಅವನ ಮೊಬೈಲ್ನಲ್ಲಿ ತೆಗೆದು ನಮ್ಮಿಬ್ಬರ ಫೋಟೋಸನ್ನು ತೋರಿಸಿದ. ಏನು ನೀನು ಮಾಡುತ್ತಾ ಇರೋದು? ಅದಕ್ಕೆ ನಾನು ಇದನ್ನು ನಿಲ್ಲಿಸಿದ್ದು. ನೀನು ಹೀಗೆ. ಆದರೆ ಅವನು ಕೇಳಲಿಲ್ಲ. ಅಪ್ಪ ಅಮ್ಮನಿಗೆ ಹೀಗೆ ಹೇಳ್ತೀನಿ, ಅವರಿಗೆ ಕಳಿಸ್ತೀನಿ ಅಂತ ಹಠಕ್ಕೆ ಬಿದ್ದ. ನೀನು ಹೇಳಿದ ಹಾಗೆ ನಾನು ಕೇಳ್ತೀನಿ. ಸದ್ಯಕ್ಕೆ ನೀನು ಏನು ಮಾಡಬೇಡ ತಾಯಿ, ಸುಮ್ಮನೆ ಇರು. ಆದರೆ ಅಣ್ಣ ಒಂದು ಸಣ್ಣ ಅವಕಾಶಕ್ಕಾಗಿ ಕಾಯುತ್ತಿದ್ದ. ನನಗೆ ಇದು ತಿಳಿಯಲಿಲ್ಲ. ಆದರೆ ಒಂದು ದಿನ ಮನೆಯಲ್ಲಿ ಯಾರೂ ಇಲ್ಲದಾಗ ಅವನು ಬಾಯಿ ಬಿಟ್ಟು ಹೇಳಿದ, ನಿನ್ನ ಈ ಫೋಟೋಸ್ ವಿಡಿಯೋಸ್ ಅಮ್ಮನಿಗೆ ತಲುಪಬಾರದು ಎಂದರೆ ನನಗೆ ನಿನ್ನ ಶೋಧಿಸಲು ಬಿಡಬೇಕು ನೀನು. ಅಣ್ಣ, ನಾನು ನಿನ್ನ ತಂಗಿ. ನೀನು ಈ ಥರ ಮಾಡಬಾರದು. ಇವಾಗ ನೀನು ನನ್ನ ತಂಗಿಯನ್ನು ಮರೆತು ಬಿಡು. ನಾನು ಅವನನ್ನು ಕಾಡಿಬೇಡಿದೆ. ಅವನ ಕಾಲಿಗೆ ಬಿದ್ದೆ. ಆದರೆ ಅವನು ಕೇಳೋಕೆ ತಯಾರಿಲ್ಲ. ನೀನು ಸಮಯ ವ್ಯರ್ಥ ಮಾಡ್ತಾ ಇದ್ದೀಯ. ನನಗೆ ಬೇರೆ ದಾರಿ ಇಲ್ಲದೆ ಅವನ ಮಾತಿಗೆ ಒಪ್ಪಿದೆ. ಅವನು ಅರ್ಧ ಗಂಟೆ ನಿಧಿಯನ್ನು ಹುಡುಕುವ ಹಾಗೆ ಶೋಧಿಸಿದ. ನನಗೆ ಇಂದು 1000 ಕೋಟಿ ನಿಧಿ ಸಿಕ್ಕಿದೆ. ಈ ನಿಧಿ ಬಹಳ ಮುಖ್ಯ, ನನಗೆ ಜೀವನವನ್ನು ನೀಡಿದೆ. ಆದರೆ ಈ ವಿಷಯ ಯಾರಿಗೂ ತಿಳಿಯಬಾರದು ಎಂದು ಮಾತು ಕೊಡು. ನಾನು ಮಾತು ಕೊಟ್ಟೆ. ಅವನು ತೆಗೆದ ಫೋಟೋಸ್ ವಿಡಿಯೋಸ್ ಡಿಲೀಟ್ ಮಾಡಿದ. ಆದರೆ ಈ ಘಟನೆ ನನ್ನ ಮನಸ್ಸಿನ ಮೇಲೆ ಹೆಚ್ಚು ಪ್ರಭಾವ ಬೀರಿತು.
ನಾನು ಅಪ್ಪ ಅಮ್ಮನ ಜೊತೆ ಜಗಳ ಆಡಿ ಹಾಸ್ಟೆಲ್ಗೆ ಸೇರಿದೆ. ನಾನೆಂದೂ ಮೊದಲಿನ ಥರ ಅಣ್ಣನ ಜೊತೆ ಇರಲು ಸಾಧ್ಯವಾಗಲಿಲ್ಲ. ಮತ್ತು ಈ ವಿಷಯ ಇನ್ಯಾರಿಗೂ ನಾನು ಹೇಳಲಿಲ್ಲ. ಯಾಕಂದರೆ ಯಾರಿಗಾದರೂ ಗೊತ್ತಾದರೆ ನನ್ನ ಮೇಲೆ ಕೆಟ್ಟ ಅಭಿಪ್ರಾಯ ಬರುತ್ತದೆ. ಹೌದು ಸ್ನೇಹಿತರೆ, ನನ್ನ ಜೀವನದಲ್ಲಿ ನಡೆಯಬಾರದ ಘಟನೆ ಅದು. ಆದರೆ ಅದರಿಂದ ನಾನೊಂದು ಪಾಠ ಕಲಿತಿದ್ದೇನೆ, ಯಾರನ್ನೂ ನಂಬಬಾರದು ಎಂದು. ನೀವು ಅಷ್ಟೇ, ಯಾರನ್ನೂ ನಂಬಬೇಡಿ ಮತ್ತು ಆದಷ್ಟು ಇಂಥ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಿ. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನೆಲ್ನಲ್ಲೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.